ಆ ಮಗು ಇನ್ನೂ ಎಲ್ಲಿ ಬದುಕಿರುತ್ತೆ, ಯಾವತ್ತೋ ನಿಗದ್ಕೊಂಡಿರ್ತದ ಬಿಡು. ಗೋವಿಂದ, ಏಯ್ ನಾಸ್ ಬಾಯ್ ನನ್ನ ಮಗನೇ, ಯಾರನ್ಲ ನೀನ್ ನಿಗದ್ಕೊಂಡದೆ ಅಂದಿದ್ದು? ಬೇಡ ಬೇಡ ಅಂತ ಹೇಳಿದ್ರು ಬಾಯಿಗೆ ಬಂದಾಗೆ ಮಾತಾಡ್ತಾನೆ. ಬೇಸಿ ನನ್ನ ಮಗನ ತಂದು ರಾಜಣ್ಣ, ರಾಜಣ್ಣ ನಿಂತ್ಕೋ. ರಾಜಣ್ಣ, ಹಿಂಗೇನಾಗಿದೆ? ಆ ಮಾತ್ನೋಗಿ ಆ ಅಯೋಗ್ಯನ್ ಕೇಳು. ಅದು ಆಮೇಲೆ, ಮೊದ್ಲು ನೀನು ಉತ್ತರ ಕೊಡು. ಯಾಕೆ ಅಣ್ಣ ಅಂದ್ರೆ ಹಾಕ್ ಸಿಡುಕ್ತೀಯ? ಮಗ, ನೀನೇ ಹೇಳು, ಅವನು ಅಂದಿದ್ ಸರಿನಾ? ಏನ್ ತಪ್ಪಂದ? ಲೋಕ ರೂಢಿ ಮಾತು ಹೇಳ್ದ. ಯಾರ್ದೋ ಮಗು 18 ವರ್ಷ ಆದ್ರೂ ಸಿಕ್ಕಿಲ್ಲ, ಸತ್ ಹೋಗಿರ್ಬೋದು ಅಂತ ಹೇಳ್ದ. ಆದ್ರೆ ಅದಕ್ಕೆ ನೀನು ನಿನ್ ಕರಳು ಕೊಡಿನ ಕಿತ್ತೋಯ್ತು ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ದೆ. ಯಾಕೆ? ಯಾಕಂದ್ರೆ ಬೇರೆಯವ್ರ ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ಕಂದ. ಅಣ್ಣ ಯಾರ್ದೋ ಮಗು ಬಗ್ಗೆ ಕೆಟ್ಟದಾಗ ಮಾತಾಡ್ದ ಸರಿ, ಆದ್ರೆ ನೀನು ನಿನ್ ಮಗನ ಮೇಲೆ ಕೈ ಮಾಡ್ಬಿಟ್ಟಿಯಲ್ಲ ರಾಜಣ್ಣ, ಅದು ಎಂಜಲ ಕೈಯಲ್ಲಿ. ಇದು ಸರಿನಾ? ಅನ್ನ ಅಂದ್ರೆ ಬರೀ ಅನ್ನ ಅಲ್ಲ, ದೇವ್ರ ಪ್ರಸಾದ ಅಂತ ಅಂತಿದ್ದೋನು ಅನ್ನ ತಿನ್ನೋ ಹೊತ್ತಲ್ಲಿ ಅನ್ನ ಮೆತ್ತಿರೋ ಕೈಯಲ್ಲೇ ಹೊಡೆದ್ಯಲ್ಲ ರಾಜಣ್ಣ. ಕನಕವ, ಇದು ನೀನ್ ತಿಳಿಯಕ್ಕಿಲ್ಲ. ಅಪ್ಪ ಅಮ್ಮನ ಸಂಕಟ ಅರ್ಥ ಆಗ್ಬೇಕು ಅಂತಂದ್ರೆ ಅಪ್ಪ ಅಮ್ಮ ಆಗ್ಬೇಕು. ಮಕ್ಕಳ ಸಂಕಟ ಅರ್ಥ ಆಗ್ಬೇಕಾದ್ರೆ ಮಕ್ಕಳಾಗೆ ಇರ್ಬೇಕಲ್ವಾ? ನಂಗೆ ಗೊತ್ತು ರಾಜಣ್ಣ, ನಿಂದು ಮಗುವಿನಂಥ ಮನ್ಸು. ಆದ್ರೆ ಈ ಮಗು ವಿಷಯ ಬಂದಾಗೆಲ್ಲ ಕೋಪ ನೆತ್ತಿಗಿರತ್ತೆ. ಯಾಕೆ ಹೀಗೆ? ಅದಕ್ಕೆ ಮುಖ ನೋಡ್ಕೊಂಡಾದ್ರು ನೀನ್ ಹಾಗೆ ಮಾಡಬಾರ್ದಾಗಿತ್ತು. ಹೌದು ಕನಕವ, ನೀ ಹೇಳಿದ್ದಿಲ್ಲ. ನಾ ಶಾನ ದುಡುಕ್ಬಿಟ್ಟೆ. ಆಗಿದ್ದಾಗೋಯ್ತು. ಹೊಡೆದಿದ್ದೆಲ್ಲ ಮನಸ್ಸು ಕಚ್ಕೋಬೇಡ ಅಂತ ಹೇಳ್ಬಿಡ್ಲಾ? ಅಲ್ವೋ ಗೋವಿಂದು, ಯಾಕೋ ಅವ್ರನ್ನ ಪದೇ ಪದೇ ರೇಗಿಸ್ತೀಯ? ಮಾತೃಶ್ರೀ, ಈ ಭೂಮಿ ಮೇಲೆ ಯಾರು ಯಾವುದಕ್ಕೂ ಹೊಣೆ ಅಲ್ಲ, ಎಲ್ಲ ಅವ್ರವ್ರ ಕರ್ಮ. ಹೊಡೆಯೋದಕ್ಕೆ ಅವ್ರು ಯಾರು, ಹೊಡೆಸ್ಕೊಳ್ಳೋದಕ್ಕೆ ನಾನು ಯಾರು? ಅವ್ರು ಮಾಡಿರೋ ಪಾಪ ಅವ್ರ ಕೈಲಿ ಹೀಗೆಲ್ಲ ಮಾಡಿಸ್ತಾ ಇದೆ. ಹೆತ್ತು ಮಗಂಗೆ ಹೊಡೆದ್ರೆ ನರಕ ಗ್ಯಾರಂಟಿ. ಹಾಗಾದ್ರೆ ಕಟ್ಕೊಂಡ್ ಹೆಂಡ್ತಿನ ಸಾಕದೇ ಇರೋರ್ಗೆ, ಅಪ್ಪನ ಅಯ್ಯೋ ಅನ್ಸ್ಕೊಂಡ್ ಬದುಕೋ ಮಗನ್ಗೆ ಯಾವ ಶಿಕ್ಷೆನೂ ಇಲ್ವಾ? ನನ್ನ ಬಗ್ಗೆ ಮಾತಾಡ್ತಿದ್ಯಾ? ಎಲ್ಲದಕ್ಕೂ ಕಾಲ ಬರಬೇಕು. ಕಾಲದಲ್ಲಿ ಎಷ್ಟು ವಿಧ ಇದೆ ಗೊತ್ತೇನೆ ನಿನ್ಗೆ? ರಾಹು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ, ಕೆಟ್ಟ ಕಾಲ, ಒಳ್ಳೆ ಕಾಲ, ಉಳಿಗಾಲ, ಬರಗಾಲ. ಕತ್ತಲು ಕಳಿಯೋದಕ್ಕೆ ಬೆಳಕು ಬರೋದು. ಕಾಯೋ ತಾಳ್ಮೆ ಇರ್ಬೇಕಷ್ಟೇ. ನಿಮಗ್ ಬುದ್ಧಿ ಬರೋದ್ ಯಾವ ಕಾಲಕ್ಕೋ? ನಮ್ ಕಾಲಕ್ಕೆ ಬರುತ್ತೋ ಅಥವಾ ನಾವು ಕಾಲವಾದ್ಮೇಲೆ ಬರುತ್ತೋ? ಲಕ್ಷ್ಮಿ, ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಲೋ ಗೋವಿಂದು, ನೋಡು, ನಿಮ್ಮಪ್ಪ ಊಟ ಮಾಡ್ದೆ ಎದ್ದೊಟ್ಟೋರು. ಈಗ ಯಾರು ಕರೆದ್ರೂ ಅವ್ರು ಬರೋದಿಲ್ಲ. ನೀನೇ ಹೋಗಿ ಆಗಿದ್ದಾಗೋಯ್ತು, ಬನ್ನಿ ಊಟಕ್ಕೆ ಅಂತ ಕರ್ಕೊಂಡ್ ಬಾರೋ. ಯಾಕ ನಾನು ಯಾಕೆ ಕರಿಬೇಕು? ಅತ್ತೆ, ನಾನೇ ಹೋಗಿ ಕರ್ಕೊಂಡಿರ್ತೀನಿ. ರೇ ಲಕ್ಷ್ಮಿ, ಸ್ವಲ್ಪ ತಡಿ. ನಂದು ಊಟ ಆಯ್ತು, ನಾನು ಎದ್ದೋದ್ಮೇಲೆ ಅವ್ರನ್ನ ಕರೆಯುವಂತೆ. ನಾವಿಬ್ರು ಶತ್ರುಗ್ರಹಗಳು, ಒಂದೇ ಸ್ಥಳದಲ್ಲಿದ್ರೆ ಕಲಹ ಜಾಸ್ತಿ.
ಅಮ್ಮವ್ರೆ ಸ್ವಲ್ಪ ಹಾಲಾದ್ರೂ ಕುಡೀರಿ. ಏನಾಯ್ತು? ಏನ್ ಮಾತಾಡ್ಸಿದ್ರು ಆಗಿಂದ ಮಾತಾಡ್ತಾನೆ ಇಲ್ಲ. ಹಾಲು ಕುಡೀರಿ ಅಂತ ಬಲವಂತ ಮಾಡಿದ್ರು ನನ್ನ ಕಡೆಗೆ ತಿರುಗು ನೋಡ್ತಾ ಇಲ್ಲ. ಯಾಕೆ ಯಜಮಾನ್ರೆ, ಅಮ್ಮವ್ರಿಗೆ ಏನಾಗೈತೆ? ಸರಿ, ನಾನು ವಿಚಾರಿಸ್ತೀನಿ, ನೀನು ಹೋಗು. ಮೀನಾಕ್ಷಿ, ಏನು ಹೇಳಿ? ಏನಿದೆಯಲ್ಲ? ಶೋಕ. ನೋಡು ಮೀನಾಕ್ಷಿ, ಶಿಲ್ಪ ನಮ್ಮ ಮಗಳು ಅಲ್ಲ ಅಂದ್ರು, ಆದರೆ ನಮ್ಮ ಮಗಳು ಇಲ್ವೇ ಇಲ್ಲ ಅಂತ ಯಾರಾದರೂ ಹೇಳಿದ್ರ? ಯಾಕೆ ಮೀನಾಕ್ಷಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೌದಲ್ವಾ? ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ನಾನು ಯಾಕೆ ಅಳ್ಬೇಕು? ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆಯಲ್ಲ ಮೋಹನ್. ನೋಡು ಮೀನಾಕ್ಷಿ, ಕೆಸರಲ್ಲಿ ಕಂಬ ನೆಡಬಾರದು ಅಂತ ಹೇಳ್ತಾರೆ, ಆದರೆ ನಾವು ನೆಟ್ಟು ಬಿಟ್ಟಿದ್ದೀವಿ. ಅದು ಈಗ ಯಾವ ಕಡೆ ಬೀಳುತ್ತೋ ಯಾರಿಗೂ ಗೊತ್ತಿಲ್ಲ. ಆ ಕಂಬ ನೆಟ್ಟು ತಪ್ಪಿಗೆ ಮೈ ಎಲ್ಲ ಕಣ್ಣಾಗಿ ಅದು ನಮ್ಮ ಮೇಲೆ ಬೀಳ್ದಿರೋ ಹಾಗೆ ನಾವು ನೋಡ್ಕೋಬೇಕು. ಅಕಸ್ಮಾತ್ ಬಿದ್ದರೂ ಆ ನೋವನ್ನು ನಾವು ತಡ್ಕೊಳ್ಳೇಬೇಕು ಮೀನಾಕ್ಷಿ. ಕೆಸರಲ್ಲಿ ಕಂಬ ನೆಟ್ಟವರು ನೀವು, ಆದರೆ ನೋವು ಅನುಭವಿಸ್ತಾ ಇರೋದು ನಾನು ಮಾತ್ರ. ಅಂದ್ರೆ ನನಗೆ ಆ ನೋವು ಇಲ್ಲ ಅಂತೀಯ ಮೀನಾಕ್ಷಿ? ಕೊಲೆ ಮಾಡಬೇಕು ಅಂತ ಮೊದಲೇ ನಿರ್ಧಾರ ಮಾಡಿಕೊಂಡು ಕೊಲೆ ಮಾಡೋರಿಗೆ ನೋವು ಇರಲ್ಲ ಮೋಹನ್, ಗಿಲ್ಟ್ ಮಾತ್ರ ಇರುತ್ತೆ ಅಷ್ಟೇ. ನಿಮ್ದು ಗಿಲ್ಟು, ನಂದು ನೋವು, ಎರಡಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಮೋಹನ್. ಮೀನಾಕ್ಷಿ, ನೀನೇನಾದ್ರೂ ಅನು, ಇವತ್ತಲ್ಲ ನಾಳೆ ನಮ್ಮ ಮಗಳು ನಮಗೆ ಸಿಕ್ಕೇ ಸಿಗ್ತಾಳೆ. ಪ್ಲೀಸ್ ಕೊರಗಬೇಡ. ನನ್ನ ತಾಯಿ ಮೋಹನ್, ಕೊರತೆ ಹೇಗಿರ್ಲಿ? ಮೋಹನ್, ಒಂದು ಪ್ರಶ್ನೆ ಕೇಳಲ್ಲ? ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯನ ನೀವು ನನ್ಗೆ ಯಾಕೆ ಹೇಳಿದ್ರಿ? ಈ ಸತ್ಯನ ನನ್ಗೆ ಹೇಳಿ ನಾನು ಪದೇ ಪದೇ ಸಾಯೋ ಹಾಗೆ ಯಾಕೆ ಮಾಡ್ಬೇಕಿತ್ತು ಮೋಹನ್? ನೀವ್ ಅದನ್ನ ಹೇಳ್ದೆ ಹೋಗಿದ್ರೆ ಏನ್ ಕಳ್ಕೊತಿದ್ರಿ ಮೋಹನ್? ಈ ಸತ್ಯ ತಿಳ್ಕೊಂಡು ನನ್ನ ಸಂಕಟ ಅನುಭವಿಸೋದಕ್ಕಿಂತ ನೀವ್ ಯಾವತ್ತೋ ಹೇಳಿದ ಸುಳ್ಳೆ ಎಷ್ಟೋ ಚೆನ್ನಾಗಿತ್ತು ಮೋಹನ್, ಸುಳ್ಳೇ ಚೆನ್ನಾಗಿತ್ತು. ನೀವ್ ಹೇಳಿದ ಒಂದೇ ಒಂದು ಸತ್ಯ ಇವತ್ತು ನನ್ನ ಜೀವನನ ನರಕ ಮಾಡ್ಬಿಟ್ಟಿದೆ, ನನ್ನ ನೆಮ್ಮದಿನ ಹಾಳು ಮಾಡ್ಬಿಟ್ಟಿದೆ. ಯಾಕೆ ಮೋಹನ್, ಯಾಕೆ ಹೇಳಿದ್ರಿ ಈ ಸತ್ಯನ ನನ್ಗೆ? ಯಾಕೆ ಹೇಳಿದ್ರಿ ಮೋಹನ್? ಮೀನಾಕ್ಷಿ, ಸಮಾಧಾನ ಮಾಡ್ಕೋ ಪ್ಲೀಸ್. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು ಮೀನಾಕ್ಷಿ. ನಾನು ಹೇಳಿದ ಸತ್ಯದಿಂದ ಇವತ್ತು ನಿನಗೆ ನೋವು ಆಗಿರಬಹುದು, ಆದರೆ ಇವತ್ತಲ್ಲ ನಾಳೆ ಈ ನೋವು ನಲಿವಾಗಿ ಬದಲಾಗೇ ಆಗತ್ತೆ. ಆ ನಂಬಿಕೆ ನನಗಿದೆ ಮೀನಾಕ್ಷಿ. ನೋಡು, ನಾನು ಹೇಳಿದ ಸತ್ಯದಿಂದ ಇವತ್ತು ಮತ್ತೆ ನಾವು ನಮ್ಮ ಮಗಳನ್ನು ಹುಡುಕಿಸೋ ಕೆಲಸಕ್ಕೆ ನಾಂದಿ ಆಗಿದೆ. ಆದ್ರೆ ಫಲ ಏನಾಯ್ತು ಮೋಹನ್? ನೋವೇ ತಾನೆ? ನೋವೇ ನಲಿವಿಗೆ ದಾರಿ ಮೀನಾಕ್ಷಿ. ಇದೇ ಸಂತೋಷದ ಮಹಡಿ ಮನೆ ಮೆಟ್ಲು. ನೋಡು, ರಾತ್ರಿ ಕಳೆದ ಮೇಲೆ ಹೇಗೆ ಹಗಲು ಬರುತ್ತೋ ಹಾಗೆ ನಮ್ಮ ನೋವಿನ ರಾತ್ರಿ ಕಳೆದ ಮೇಲೆ ಮತ್ತೆ ಖುಷಿ ಬೆಳಕು ಬಂದೇ ಬರುತ್ತೆ, ಹುಟ್ಟಲೇಬೇಕು. ನೋಡು ಮೀನಾಕ್ಷಿ, ನನ್ನ ಮೇಲೆ ಭರವಸೆ ಇಡು. ಹ್ಯಾವ್ ಅ ಫೇತ್. ಚಿನ್ಸ್ವಾಮಿ, ಅಮ್ಮ ಅವರು ಯಾವಾಗ ನೋಡಿದ್ರು ಅದೇನೋ ಕಳ್ದೋಗೈತೆ ಅಂತ ಕನ್ವರ್ಸ್ತಿರ್ತಾರೆ. ಜೊತೆಗೆ ಕಳ್ದೋಗಿರೋದೆಲ್ಲ ಸಿಕ್ಬಿಡ್ತದ ಅಂತ ಅಳ್ತಾ ಇರ್ತಾರೆ. ಆದ್ರೆ ಅದೇನು ಕಳ್ದೋಗೈತೆ ಹೇಳಿ ಅಂದ್ರೆ ಅವ್ರ ಮನ್ಸಾಗಿ ಏನು ನೋವಾಯ್ತೋ ಏನೋ.
ಅದನ್ನ ಮಾತ್ರ ನಮ್ ತಾವ್ ಬಾಯೇ ಬಿಡಕ್ಕಿಲ್ಲ ಅಂತಾರೆ. ಯಾವಾಗ ನೋಡಿದ್ರು ಹಿಂಗೆ ಅಳ್ತಾ ಕುಂತಿರ್ತಾರೆ. ಏನೋ ಅಪ್ಪ, ನಂದು ಗೋಕಲ್ದಂಗೆ ನಗ್ನಗಾಡ್ತಿದ್ದ ಮನೆಗೆ ಅದು ಯಾವ ಪಿಸಾಚಿ ಬಂದು ಬಡ್ಕೊಂಡದೋ ಏನೋ. ಯಾವ ಪೂಜೆ ಮಾಡ್ರು ಸರೋಯ್ತಿಲ್ಲ, ಏನು ವ್ರತ ಮಾಡ್ರು ನೇರ್ ಪಾಯ್ತಾ ಇಲ್ಲ ರತ್ನ. ಚಿನ್ಸ್ವಾಮಿ, ಈ ಮನೆ ಉಪ್ಪಿಂದವರಾಗಿರೋ ನಾವೇ ಏನಾರ ಒಂದು ಉಪಾಯ ಮಾಡಬೇಕು. ನಾವೇನು ಮಾಡೋಕ್ಕಾಯ್ತದೆ ರತ್ನ? ಹಂಗನ್ಬೇಡ ಚಿನ್ಸ್ವಾಮಿ. ಅನ್ನ ತಿಂದ ಮನೇಲಿ ಅನ್ಯಾಯ ಆಯ್ತಿದ್ರೆ ನಾವು ನೋಡ್ಕೊಂಡು ಸುಮ್ಕಿರ್ಬಾರ್ದು. ಸರಿ, ಅದೇನು ಮಾಡಬೇಕು ಅಂತ ನೀನು ಹೇಳು. ಗೊತ್ತಿಲ್ಲ, ಆದ್ರೆ ಯೋಚನೆ ಮಾಡ್ತೀನಿ. ಅಮ್ಮ ಅವ್ರ ಮನ್ಸು ಯಾವಾಗ್ಲೂ ನಗೋ ಹಾಗೆ ಏನಾರ ಒಂದು ಉಪಾಯ ಮಾಡೇ ಮಾಡ್ತೀನಿ. ಏನೋ ಮಾಡ್ರತ್ನ. ಆದರೆ ತಮಟೆಗೆ ಒಂದು ಕಡೆ ಏಟಾದರೆ ಡೋಲ್ಗೆ 2 ಕಡೆ ಏಟು ಅನ್ನಂಗೆ ಒಂದೇಟಿಗೆ ಸಹಿಸ್ಕೊಳಕ್ಕಾಗದೆ ಒದ್ದಾಡ್ತಾವ್ರೆ. ಅವ್ರನ್ನ ಡೋಲ್ ಮಾಡಿಬಿಟ್ಟಿಯ. ಅದೆಲ್ಲ ನಂಗೆ ಗೊತ್ತೈತೆ, ನಡಿ. ದೇವ್ರೆ, ಎಲ್ಲ ಗೊತ್ತಿರೋ ನೀನೇ ಅವ್ರನ್ನ ಕಾಪಾಡ್ಬೇಕಪ್ಪ. ಇವತ್ತಿಂದ ನಿಮ್ಮ ಕಂಪನಿಯ 50% ಓನರ್ಶಿಪ್ ನಂದು. ಲಾಸ್ಟ್ಗೆ ನೀನೊಬ್ಳೆ ಎಲ್ಲ ಹೊಡ್ತಿ. ನಮ್ಗೆ ನಿನ್ನ ಹಾಗೆ ಇನ್ನೊಬ್ಳು ಮಗಳಿದ್ದಾಳೆ. ಇದೆಲ್ಲ ನಾನು ಮಾಡ್ತಾ ಇರೋದು ನಿಮ್ಮನೆ ಮಗು ಸಿಗ್ಲಿ ಅಂತ. ಇಮೇಲ್ ಥ್ರೂ, ಬಲ್ಕ್ SMS ಥ್ರೂ, ಫೇಸ್ಬುಕ್ ಥ್ರೂ, ಟ್ಯೂಬ್ಲಿ ಥ್ರೂ ಎಲ್ಲ ಈ ಮನೆ ಮಗಳನ್ನ ಹುಡುಗೋ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ. ಐಡಿಯಾ ಸೂಪರ್ಬ್ ಆಗಿದೆ. ಸಿಗದೆ ಇರೋ ನನ್ನ ತಂಗಿ, ಯಾರಿಗೂ ಗೊತ್ತೇ ಇಲ್ದಿರೋ ನನ್ನ ತಂಗಿ ಸತ್ತೇ ಹೋಗಿದ್ದಾಳೆ ಅಂತ ನಂಬಿಸ್ಬಿಟ್ರೆ ಅಲ್ಲಿಗೆ ನನ್ನ ದಾರಿಗಿರೋ ದೊಡ್ಡ ಕಂಟಕಾನು ತಾನಾಗಿ ಕಲ್ಚ್ಕೊಂಡ್ಬಿಡುತ್ತೆ. ಎಸ್, ಹೇಗಾದರೂ ಮಾಡಿ ನಾನು ಅದನ್ನು ನಿರೂಪಿಸ್ಬೇಕು. ಅರೆ, ಎಲ್ಲಿ ಹೋಗಿದ್ರಿ ಅತ್ತೆ? ಅಜ್ಜಿ ಆಗ್ಲಿಂದ ನನ್ನ ಸೊಸೆ ಎಲ್ಲೋದ್ಲು ಅಂತ ಒಂದೇ ಸಮನೆ ಚಡಪಡಿಸ್ತಾ ಇದ್ರು. ಶಾಂತ, ಎತ್ತಾಗ ಹೋಗಿದ್ದೆ? ಇನ್ನೆಲ್ಲಿ ಹೋಗ್ಲಿ ಅತ್ತೆ, ಪಕ್ಕದ ಮನೆ ಪದ್ಮ ತುಂಬಾ ದಿನದಿಂದ ಮನೆಗೆ ಬನ್ನಿ ಅಂತ ಕರೀತಾ ಇದ್ರು. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ಬರೋಣ ಅಂತ ಹೋಗಿದ್ದೆ. ಹಾ, ಏನಂತೆ ವಿಶೇಷ? ಏನಿಲ್ಲ ಅತ್ತೆ, ಹೀಗೆ ಇಬ್ರು ಕಷ್ಟ ಸುಖ ಮಾತಾಡ್ಕೋತಾ ಇದ್ವಿ. ಓಹೋ, ಅವಳಿಗೇನಂತ ಕಷ್ಟ? ಏನೂ ಇಲ್ಲ. ಅವಳು ತನ್ನ ಸುಖ ಹೇಳ್ಕೊಂಡ್ಲು, ನಾನು ನನ್ನ ದುಃಖ ಹೇಳ್ಕೊಂಡೆ. ಅಲ್ವೇ, ನಿನ್ ಸುಖಕ್ಕೆ ಕಾರಣ ಏನು ಅಂತ ಕೇಳ್ಬೇಕಾಯ್ತು. ಕೇಳಿದೆ ಅತ್ತೆ. ಅದಕ್ಕೆ ಎಲ್ಲ ಶ್ರೀ ಭಕ್ತಿಸಾಗರ ಮಹಾಸ್ವಾಮಿಗಳ ಆಶೀರ್ವಾದ, ಸದ್ಬೋಧನೆ ಅಂತ ಹೇಳಿದ್ಲು. ಅವ್ರು ಯಾರಂತೆ ಅತ್ತೆ? ಯಾರೋ ಮಹಾಸ್ವಾಮಿಗಳಂತೆ. ನಮ್ಮ ಹಿಂದಿನ ಕತೆ, ಮುಂದಿನ ವ್ಯತೆ ಎಲ್ಲ ಹೇಳ್ತಾರಂತೆ. ಕತೆ ಹಿಂದಿನ ಜನ್ಮದ್ದು, ಈ ಜನ್ಮದ್ದು? ಈ ಜನ್ಮದ್ದೇ. ಅತ್ತೆ, ನಿಮ್ ಪುಣ್ಯ. ಜನ್ಮಾಂತರದ ಕತೆ ಹೇಳ್ತಾರೆ ಅಂತ ಹೇಳಿಲ್ವಲ್ಲ. ಸಾಕು, ಸುಮ್ಕಿರೆ ಆಡ್ಕೊಂಡಿದ್ದು. ಶಾಂತ, ನೀ ಹೇಳು, ಅವ್ರ ತಾವ ನಿನ್ನ ಆಶೀರ್ವಾದ ತಗೊಳಕ್ ಹೋದಿಯೋ ಇಲ್ಲ ಅವ್ರು ಹೇಳೋ ಭವಿಷ್ಯ ತಿಳ್ಕೊಳ್ಳೋದಕ್ಕೆ ಹೋದಿಯೋ? ಮತ್ತೆ ಒಂದ್ಸಲ ಹೋಗಿ ಅವ್ರ ಹತ್ರ ಮಾತಾಡಿ ನಮ್ಮನೇಲಿ ಇಷ್ಟೆಲ್ಲ ತೊಂದರೆ ಯಾಕಾಗ್ತಿದೆ ಅಂತ ಹೇಳ್ಕೊಂಡು ಬರೋಣ ಅಂತಿದ್ದೀನಿ. ಅಯ್ಯೋ, ಊರಿಗೆಲ್ಲ ಗೊತ್ತಿರೋ ವಿಷಯ ಕೇಳೋದಕ್ಕೆ ಅಲ್ಲಿವರೆಗೂ ಯಾಕತ್ತೆ ಹೋಗ್ತೀರಾ? ಏನ್ ಮಾಡಿದ್ರೆ ಕಷ್ಟ ಪರಿಹಾರ ಆಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬನ್ನಿ ಹೇಳ್ತೀನಿ. ನೀನೇನು ಹೇಳ್ತೀಯ? ಅಯ್ಯ, ನಿನ್ ಯಾಸುರಿಯ. ಅವಳ ಮನೆ ಬಂದು 8 ವರ್ಷ ಆಯ್ತು. ಅವಳು ಏನು ಹೇಳ್ತಾಳೆ ಅನ್ನೋದು ಗೊತ್ತಿಲ್ವಾ ನಿಂಗೆ? ನನ್ನ ಗಂಡ ಬೈ ಬಗ್ಸಿ ಕ್ಯಾಮೆ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ ಅಂತ ಹೇಳ್ತಾಳೆ ಆಟೆಯ. ಪರವಾಗಿಲ್ಲ ಅಜ್ಜಿ, ನನ್ನನ್ನ ನನ್ನ ಗಂಡ ನನ್ನ ಅತ್ತೆ ಅರ್ಥ ಮಾಡ್ಕೊಂಡಿರೋದಕ್ಕಿಂತ ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ.
ಯಾಕಂದ್ರೆ ನಾನು ನಿಮ್ಮ ಅತ್ತೆ ಅದಕ್ಕೆ ಅರ್ಥ ಮಾಡ್ಕೊಂಡಿವ್ನಿ. ಲಕ್ಷ್ಮಿ, ಇದು ತಮಾಷೆ ವಿಷಯ ಅಲ್ಲ. ಗೋವಿಂದು ಕೆಲ್ಸಕ್ಕೆ ಹೋಗ್ದಿರೋದಕ್ಕೆ ಏನಾದ್ರೂ ಒಂದು ಕಾರಣ ಇರುತ್ತೆ. ಯಾರ್ದೋ ಕೆಟ್ಟ ದೃಷ್ಟಿ ಅವನ ಮೇಲೆ ಬಿದ್ದಿರ್ಬೋದು. ಅತ್ತೆ, ನಿಮ್ ಮಗನ ಕರ್ಕೊಂಡು ಹೋಗಿ ಈ ಹೊಸದಾಗಿ ಮನೆ ಕಟ್ಟಿರ್ತಾರಲ್ಲ ಆ ಮನೆಗೆ ದೃಷ್ಟಿ ಗೊಂಬೆ ತರ ನಿಲ್ಸಿದ್ರು ದೃಷ್ಟಿ ತಾಗಲ್ಲ. ಲಕ್ಷ್ಮಿ, ಒಂದ್ಸಲ ಅಣಗಿಸಿದ್ರೆ ತಡ್ಕೋಬಹುದು. ಪದೇ ಪದೇ ಅದನ್ನೇ ಮಾಡಿದ್ರೆ ನನಗೂ ತಾಳ್ಮೆ ಮೀರುತ್ತೆ. ಆಮೇಲೆ ಸುಮ್ಮನೆ ಜಗಳ ಆಗುತ್ತೆ. ನೀನ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಅತ್ತೆ, ಇವ್ರ ದಿನ ಕೂಗಾಡೋದು, ಇವರಿಬ್ರು ಪದೇ ಪದೇ ಜಗಳ ಆಡೋದು, ನಮ್ಮಲ್ಲೇ ಮನಸ್ತಾಪಗಳು ಬರೋದು, ಇದೆಲ್ಲ ಯಾಕಾಗ್ತಿದೆ ಅಂತ ಹೋಗಿ ಒಂದ್ಸರಿ ಕೇಳ್ಕೊಂಡು ಬರ್ತೀನಿ. ಅದಕ್ಕೇನಾದ್ರು ಪರಿಹಾರ ಹೇಳಿದ್ರೆ ಅದನ್ನು ಏನಂತ ಕೇಳ್ಕೊಂಡು ಬರ್ತೀನತ್ತೆ. ಅಲ್ವೇ, ಊರಿಗೆಲ್ಲ ಗ್ರಾಸರ ಭವಿಷ್ಯ ಹೇಳೋನು ಮನೇಲೇ ಅವನೇ. ನೀನು ಅಲ್ಲಿಗೆಲ್ಲ ಹೋಗಿ ದುಡ್ಡು ಯಾಕೆ ಹಾಳು ಮಾಡ್ಕೊಂತೀಯ? ಅವ್ರ ಭವಿಷ್ಯ ಯಾವಾಗ ಉದ್ಧಾರ ಆಗುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಮಾತ ಮುಂಚೆ ಯುಗಾದಿ ಸಂಕ್ರಾಂತಿ ಅಂತಿರ್ತಾರೆ. ಅವರಲ್ಲಿ ಭವಿಷ್ಯ ಹೇಳ್ತಾರೆ. ಲಕ್ಷ್ಮಿ, ಯಾಕತ್ತೆ ಕಣ್ಣೀರು? ನನ್ನ ಕಾಳಜಿ ಯಾರಿಗೂ ಅರ್ಥ ಆಗದೆ ಇದ್ದಾಗ ನನಗಿದು ಬಿಟ್ಟು ಬೇರೆ ದಾರಿ ಏನಿದೆ? ಕ್ಷಮಿಸಿ ಅತ್ತೆ, ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾನು ಈ ರೀತಿ ಮಾತಾಡಲಿಲ್ಲ. ನಿಮ್ಮ ಕಾಳಜಿ ನನಗೂ ಅರ್ಥ ಆಗತ್ತೆ. ಸರಿ, ಈಗ ನಾನೇನು ಮಾಡಬೇಕು ಅಂತ ಹೇಳಿ. ನೋಡು, ನನ್ನ ಕಾಳಜಿ ನಿನಗೆ ಅರ್ಥ ಆಗತ್ತೆ ಅಂದರೆ ನನ್ನ ಜೊತೆ ಸ್ವಾಮಿಗಳನ್ನ ನೋಡೋದಿಕ್ ಬಾ. ಆಯಿತು ಅತ್ತೆ, ಬರ್ತೀನಿ. ನನಗೂ ಈ ಮನೇಲಿರೋರೆಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದೇ ತಾನೇ ಆಸೆ. ಕ್ಷಮಿಸು ಕಂದ ಅಂತ 100 ರೂಪಾಯಿ ನೋಟ್ ಮೇಲೆ ಬರೆದು ಅದನ್ನ ಮಗು ಕೈಗಿಟ್ಟಿದ್ದೆ.